SLD Bulls versus CC Royals. ಇಬ್ಬರು ಬಲಿಷ್ಠ ಐಕಾನ್ ಆಟಗಾರರು ರತನ್ ನಾಯ್ಕ್ ಹಾಗೆ ರಂಜಿತ್ ನಾಯ್ಕ್, ತಂಡದ ನಾಯಕರಾಗಿ ಸುಕೇಶ್ ಹಾಗೂ ನೂತನ್ ಕೆ ಇಬ್ಬರು ರಾಷ್ಟ್ರೀಯ ಕಬಡ್ಡಿ ಆಟಗಾರರು ಈ ಪಂದ್ಯದ ನಾಯಕರಾಗಿ ಕಾಣಿಸಿಕೊಳ್ತಾ ಇದ್ದಾರೆ. CC Royals ವಿಕಾಸ್ ದಯಮಾಡಿ ಟೇಬಲ್ ಬಳಿ ಬನ್ನಿ. ಕಬಡ್ಡಿ ಪ್ರಥಮ ದಾಳಿಯನ್ನು ಆರಂಭಿಸಿಕೊಳ್ತಾ ಇದ್ದಾನೆ. SLD ಬುಲ್ಸ್ ತಂಡದ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ ರತನ್ ಆಲ್ ಇಂಡಿಯಾ ಯೂನಿವರ್ಸಿಟಿಯನ್ನು ಸಹ ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಪಂದ್ಯದ ಆರಂಭಿಕ ಹಂತದಲ್ಲಿ ಡಿಫೆನ್ಸ್ ಅನ್ನು ಚೆಕ್ ಮಾಡಿ ಒಂದು ಎಫ್ಟಿ ರಾಡ್ ನೊಂದಿಗೆ ವಾಪಸ್ ಆದ್ರೆ ಈ ಭಾರಿ ದಾಳಿಯಲ್ಲಿ ರತನ್ ನಾಯ್ಕ್ ಪ್ರೋ ಕಬಡ್ಡಿ ಆಟಗಾರ ಈ ಬಾರಿ ಸೀನಿಯರ್ ವಿಭಾಗದಲ್ಲಿ ಸಹ ಕರ್ನಾಟಕ ರಾಜ್ಯ ತಂಡವನ್ನು ಹಾಗೆ ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಬಂಗಾರದ ಪದಕವನ್ನು ಪಡ್ಕೊಂಡಂತ ಆಟಗಾರ ಈ ಬಾರಿ ಪ್ರೋ ಕಬಡ್ಡಿಯ ಹೆಸರಾಂತ ಆಟಗಾರ ರಂಜಿತ್ ನಾಯ್ಕ್. SLD ಬುಲ್ಸ್ ತಂಡದ ಒಬ್ಬ ರಾಷ್ಟ್ರೀಯ ಆಟಗಾರ, ಇತ್ತೀಚೆಗೆ ನಡೆದಂತಹ ಸೀನಿಯರ್ ವಿಭಾಗದ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಆಟಗಾರ ಈ ಬಾರಿ ಸುಕೇಶ್ ಬೇಡವಾದಂತಹ ಟ್ಯಾಕಲ್ಗೆ ಮುಂದಾಗ್ತಾ ಇದ್ರು. ಒಂದರೊಂದಿಗೆ ಪಂದ್ಯ ಆರಂಭಗೊಂಡಿದೆ. ದಾಳಿಯಲ್ಲಿ ಶಶಾಂಕ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಆಟಗಾರ ಈ ಬಾರಿ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ನೂತನ್ ಕೆ ಲಾಬಿಯನ್ನ ಪ್ರವೇಶ ಮಾಡಿದ್ರು. ಆಟಗಾರರು ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಒಳಗಾಗೋದು ಬೇಡ. ಹಾಗೆ ತಂಡದ ಕ್ಯಾಪ್ಟನ್ ಅಥವಾ ಕೋಚ್ ಒಬ್ಬರೇ ಅಲ್ಲಿ ಟೀಮ್ ನ ಮೇಂಟೈನ್ ಮಾಡಬೇಕು. ದಾಳಿಯಲ್ಲೇ ರತನ ಅದ್ಭುತವಾದಂತಹ ಟ್ಯಾಕಲ್. ಪಂದ್ಯ ಮತ್ತೆ ಪ್ರಾರಂಭಗೊಂಡಿದೆ. ದಾಳಿಯಲ್ಲಿ ರತನ್. CK ವಾರಿಯರ್ಸ್ ವರ್ಸಸ್ ಕ್ಯಾಪ್ಟನ್ ಅರ್ಜುನ, ಇವೆರಡು ತಂಡಗಳ ಇದು ಮೊದಲನೇ ಕರೆ. CK ವಾರಿಯರ್ಸ್ ವರ್ಸಸ್ ಕ್ಯಾಪ್ಟನ್ ಅರ್ಜುನ, ಬೋತ್ ಟೀಮ್ ಕ್ಯಾಪ್ಟನ್ಸ್ ಗೆಟ್ ರೆಡಿ. ಇದು ಫಸ್ಟ್ ಕಾಲ್ ಫಾರ್ ಯು. SLD ಬುಲ್ಸ್ ತಂಡದ ಸ್ಟಾರ್ ಪ್ಲೇಯರ್ ರಂಜಿತ್ ನಾಯ್ಕ್ ಬಾರಿ ವೇಗದ ದಾಳಿ. ಸೂರಿ ಹಾಗೂ ಪ್ರಜ್ವಲ್ ಟ್ಯಾಕಲ್ ನ ಪ್ರಯತ್ನ ಇತ್ತು. ಸೂಪರ್ ಡೂಪರ್ ರೈಟ್. ರತನ್ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಈ ಬಾರಿ ಸಾಕಷ್ಟು ವೇಗದ ದಾಳಿಯೊಂದಿಗೆ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡಿದ್ರು. ಒಂದೊಳ್ಳೆ ರನ್ನಿಂಗ್ ಹ್ಯಾಂಡ್ ಟಚ್. ಸಮಬಲ ಹೋರಾಟದಲ್ಲಿ ಪಂದ್ಯ
4-4. ಐದು ಆಟಗಳ ನಡುವೆ ಪ್ರೋ ಕಬಡ್ಡಿಯಲ್ಲಿ ಪಟ್ನಾ ಪೈರೇಟ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಸ್ಟಾರ್ ಪ್ಲೇಯರ್ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತ ಹರಿ ಅವರನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾರೆ. ಹರಿ ಅವರು, ರವಿ ಅವರು, ರತನ್, ರೀಚಿಂಗ್ ಫ್ರಮ್ ಔಟ್ಸೈಡ್ ಎನ್ನುವಂತ ತೀರ್ಮಾನ. ಹಾಗೆ ಒಬ್ಬ ಡಿಫೆಂಡರ್ ಸಹ ಇಲ್ಲಿ ಅಂಕಣದ ಹೊರಗಡೆ ಬಂದಿರೋದ್ರಿಂದ ಈಚ್ 1 ಪಾಯಿಂಟ್. ಡಿಫೆಂಡರ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಅಂಕಣದ ಹೊರಗಡೆ ಬಂದಿರೋದ್ರಿಂದ ಇಲ್ಲಿ ಈಚ್ 1 ಪಾಯಿಂಟ್ ಅಂತೇಳಿ ನೀಡಲಾಗಿದೆ. ಸ್ಕಾರ್ಪಿಯನ್ ಕಿಕ್ ಮಾಡುವ ಪ್ರಯತ್ನ, ವೇಗದ ದಾಳಿ, ರತನ್ ಮಲ್ಟಿಪಲ್ ರೈಟ್ ಪಾಯಿಂಟ್. ವೇಗದ ಒಂದು ಪಾದಗಳ ಚಲನೆಯೊಂದಿಗೆ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾನೆ. ಈ ಬಾರಿ ದಾಳಿಯಲ್ಲಿ ಭಾರ್ಗವ್ SLD ಬುಲ್ಸ್ ತಂಡದ ಒಬ್ಬ ಯುವ ದಾಳಿಗಾರ. ಬೋನಸ್ ಅಂಕದೊಂದಿಗೆ ವಾಪಸ್ಸಾಗಿದ್ದಾರೆ. 7-7 ಸಮಬಲ ಹೋರಾಟದಲ್ಲಿ ಪಂದ್ಯ. ಈ ಕಬಡ್ಡಿ ಪಂದ್ಯಾವಳಿಯನ್ನ ಗೂಗಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರವನ್ನು ಸಹ ಮಾಡಲಾಗ್ತಾ ಇದೆ. ಪ್ರಜ್ವಲ್, ದಾಳಿಯಲ್ಲಿ ಭಾರ್ಗವ್, ಸಿಸಿ ರಾಯಲ್ಸ್ ವರ್ಸಸ್ SLD ಬುಲ್ಸ್. ಸಮಬಲ ಹೋರಾಟದೊಂದಿಗೆ ಪಂದ್ಯ ಅತ್ಯಂತ ರೋಚಕವಾಗಿ ಸಾಗ್ತಾ ಇದೆ. ಪಂದ್ಯದ ಮುಖ್ಯ ತೀರ್ಪುಗಾರಾಗಿ ಯೋಗೇಶ್ ಅವರು, ಹಾಗೆ ಅಂತಾರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರಾಗಿರುವಂತಹ ಶ್ರೀಯುತ ನಂಜೇಶ್ ಗೌಡರು, ಹಾಗೆ ತೀರ್ಪುಗಾರಾಗಿ ಸ್ಥಳೀಯ ಮೈಸೂರಿನ ಪ್ರೋ ಕಬಡ್ಡಿಯ ತೀರ್ಪುಗಾರಾಗಿರುವಂತಹ ಮೋಹನ್ ಅವರನ್ನ ಸಹ ಇಲ್ಲಿ ಕಾಣಬಹುದು. 9-7 ಪಂದ್ಯ. 2 ಅಂಕದ ಮುನ್ನಡೆಯಲ್ಲಿ ಸಿಸಿ ರಾಯಲ್ಸ್. ದಾಳಿಯಲ್ಲಿ ಮಹೇಶ್, ರೈಟ್ ಕವರ್ ಭಾಗದಲ್ಲಿದ್ದಂಥ ಆಟಗಾರರನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾರೆ. 9-8 ಸೂಪರ್ ಟ್ಯಾಕಲ್ ಆನ್ ಆಗಿದೆ. ರೈಟ್ ಕಾರ್ನರ್ ಭಾಗದಲ್ಲಿ ಭಾರ್ಗವ್, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಮಹೇಶ್. ಸಾಕಷ್ಟು ವೇಗದ ದಾಳಿ. ರತನ ಒಂದೊಳ್ಳೆ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಬಂದ ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. 10-8 10-8 ಇನ್ ಫೇವರ್ ಆಫ್ ಸಿಸಿ ರಾಯಲ್ಸ್. ರಾಷ್ಟ್ರೀಯ ಕಬಡ್ಡಿ ಆಟಗಾರ ರಂಜಿತ್ ನಾಯ್ಕ್. ಸಾಕಷ್ಟು ವೇಗದ ದಾಳಿ. ಹಾರಿ ಬಾರಿ ಕ್ಯಾಚ್ ಹೊಡೆಯುವ ಪ್ರಯತ್ನ ಇತ್ತು, ಯಶಸ್ವಿ ಆದಂತ ಟ್ಯಾಕಲ್. ರೈಡರ್ ಇಸ್ ಔಟ್. ಮಿಡ್ ಲೈನ್ ಅನ್ನು ರೀಚ್ ಆದ್ರೆ ಸಂಪೂರ್ಣವಾಗಿ ಅಂಕಣದ ಹೊರಗಡೆಯಿಂದ ಮಿಡ್ ಲೈನ್. ಸಿಸಿ ರಾಯಲ್ಸ್ ಪರವಾಗಿ ಸಿಕೆ ವಾರಿಯರ್ಸ್ ವರ್ಸಸ್ ಕ್ಯಾಪ್ಟನ್ ಅರ್ಜುನ. ಇವೆರಡೂ ತಂಡಗಳಿಗೆ ಇದು 2ನೇ ಕರೆ. ಸಿಕೆ ವಾರಿಯರ್ಸ್
ಎಸ್ 14-9 14-9 ಇನ್ ಫೇವರ್ ಆಫ್ ಸಿಸಿ ರಾಯಲ್ಸ್. ಸಿಸಿ ರಾಯಲ್ಸ್ ತಂಡದ ಐಕಾನ್ ತಾರೆ ರತನ್ ನಾಯ್ಕ್ ಈ ಬಾರಿ ನೂತನ್ ಕೆ ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾದ್ರು. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಹದಿನೈದು 9 ರಂಜಿತ್ ನಾಯ್ಕ್ ಈ ಬಾರಿ ಬೋನಸ್ ನ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್, ಮಲ್ಟಿಪಲ್ ರೈಡ್ ನೊಂದಿಗೆ ಸಾಕಷ್ಟು ವೇಗದ ಆಟವನ್ನು ಕಾಣಬಹುದು. ಎರಡು ತಂಡದ ಆಟಗಾರರು ವೇಗದ ಆಟದ ಮೂಲಕ ಪ್ರಥಮಾರ್ಧದಲ್ಲಿ 15-11 4 ಅಂಕದ ಮುನ್ನಡೆಯಲ್ಲಿ ಸಿಸಿ ರಾಯಲ್ಸ್. ರತನ ಹದಿನಾರು 11 ತಂಡದ ನಾಯಕರು ಮಾತ್ರ ಅಲ್ಲಿ ಟೀಮ್ ಅನ್ನ ಕಂಟ್ರೋಲ್ ಮಾಡಬೇಕು. ಹಾಗೆ ಭಾರ್ಗವ್ ಸಿಕ್ಸ್ಟೀನ್ 12 16-12 4 ಅಂಕದ ಮುನ್ನಡೆಯಲ್ಲಿ ಸಿಸಿ ರಾಯಲ್ಸ್. ಬೇಡವಾದಂತ ಟ್ಯಾಕಲ್, ನೂತನ್ ಆತುರಕ್ಕೆ ಒಳಗಾಗ್ತಾ ಇದ್ದಾನೆ. ಈ ಮೂಲಕ ಹಾಫ್ ಟೈಮ್ ಸ್ಕೋರ್ 17-12 ಇನ್ ಫೇವರ್ ಆಫ್ ಸಿಸಿ ರಾಯಲ್ಸ್. 17-12 ಇನ್ ಫೇವರ್ ಆಫ್ ಸಿಸಿ ರಾಯಲ್ಸ್. ನೋಡಿ, ನೆಕ್ಸ್ಟ್ ಮ್ಯಾಚ್ಗೆ ಕರೆ ನಡೆಯುವಂತಹ ಆಟಗಾರರು ಸಮಯವನ್ನು ವ್ಯರ್ಥ ಮಾಡಬೇಡಿ, ಆದಷ್ಟು ಬೇಗ ಸಿದ್ಧರಾಗಿ ಅಂಕಣವನ್ನು ಪ್ರವೇಶ ಮಾಡಬೇಕು. ಈಗಾಗಲೇ ದ್ವಿತೀಯಾರ್ಧದ ಪಂದ್ಯ ಆರಂಭಗೊಂಡಿದೆ. ದ್ವಿತೀಯಾರ್ಧದ ಆರಂಭಿಕ ಹಂತದಲ್ಲಿ ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾನೆ ರತನ್ ನಾಯ್ಕ್. ಪ್ರೋ ಕಬಡ್ಡಿಯನ್ನು ಪ್ರತಿನಿಧಿಸಿದಂತಹ ಆಟಗಾರ, ಹಾಗೆ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು, ಅದೇ ರೀತಿ ಮಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಬೆಸ್ಟ್ ರೈಡರ್ ಆಗಿ ಹೊರಹೊಮ್ಮಿದಂತಹ ಆಟಗಾರ ರತನ್ ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. ಅದ್ಭುತವಾದಂತಹ ಟ್ಯಾಕಲ್ ಸಿಸಿ ರಾಯಲ್ಸ್ ತಂಡದ ಆಟಗಾರರಿಂದ ದ್ವಿತೀಯಾರ್ಧದಲ್ಲೂ ಸಹ ತಮ್ಮ ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ. ಮತ್ತೊಮ್ಮೆ ದಾಳಿಯಲ್ಲಿ ರತನ್. ಸಿಕೆ ವಾರಿಯರ್ಸ್ ವರ್ಸಸ್ ಕ್ಯಾಪ್ಟನ್ ಅರ್ಜುನ. ಇವೆರಡೂ ತಂಡಗಳಿಗೆ ಇದು ಎರಡನೇ ಕರೆ. Both team captains get ready. Second call for you. ರತನ ಜಾಣ್ಮೆಯ ಒಂದು ದಾಳಿ, ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡಿದ್ರು. ಒಂದೊಳ್ಳೆ ಹ್ಯಾಂಡ್ ಟಚ್ ಮೂಲಕ ಒಂದಂಕದ ಸೇರ್ಪಡೆ ಆಗಿದೆ ಚೇರ್ಮನ್ ಚೆಲುವರಾಯಣ್ಣ ರಾಯಲ್ಸ್ ತಂಡಕ್ಕೆ. SLD ಬುಲ್ಸ್ ತಂಡದ ರಂಜಿತ್ ನಾಯ್ಕ್ ಕಿಕ್ ಮುಖೇನ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಇಬ್ಬರು ಶ್ರೇಷ್ಠ ಡಿಫೆಂಡರ್ಗಳು ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಇತ್ತೀಚೆಗೆ ನಡೆದಂತಹ 72ನೇ ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್ ನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಆಕಾಶ್, ರೈಟ್ ಕಾರ್ನರ್ ಭಾಗದಲ್ಲೂ ಸಹ ನೂತನ್ ಕೆ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ, ಸ್ಥಳೀಯ ಕುಂಬಾರಕೊಪ್ಪಲಿನ ಆಟಗಾರನನ್ನ ಸಹ ಇಲ್ಲಿ ಕಾಣಬಹುದು. ಜರ್ಸಿ ನಂಬರ್ 17ರಲ್ಲಿ 20-13 ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ. SLD ಬುಲ್ಸ್ ತಂಡಕ್ಕೆ ದಾಳಿಯಲ್ಲಿ ಪ್ರಜ್ವಲ್, ಬೆಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. 2014 ಭಾರಿ ಬ್ಲಾಕ್ ಮಾಡುವ ಪ್ರಯತ್ನ ಆಯಿತು. ಅದ್ಭುತವಾದಂತಹ ಒಂದು ದಾಳಿ ಪ್ರಜ್ವಲ್.
21-14 in favor of CC Royals. ಅದ್ಭುತವಾದಂತಹ ಒಂದು ಆಂಕಲ್ ಹೋಲ್ಡ್ ಸುಕೇಶ್ ಒಬ್ಬ ಸೀನಿಯರ್ ರಾಷ್ಟ್ರೀಯ ಆಟಗಾರ ಒಂದೊಳ್ಳೆ ಆಂಕಲ್ ಹೋಲ್ಡ್ ಮೂಲಕ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಎರಡು ತಂಡದ ತರಬೇತುದಾರರಾಗಿ ವಿರಾಜ್ ಸ್ಥಳೀಯ ಮೈಸೂರಿನ ಹಿರಿಯ ಆಟಗಾರ ಈ ಒಂದು ಸಂದರ್ಭದಲ್ಲಿ ತರಬೇತುದಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವಿಶೇಷವಾಗಿ ಒಂದು ಸುಂದರವಾದಂತಹ ಕಬಡ್ಡಿ ಪಂದ್ಯಾವಳಿಯ ಆಯೋಜನೆಯ ಪ್ರಮುಖ ರೂವಾರಿಗಳು ನಮ್ಮ ಈ ಒಂದು ಕಾರ್ಯಕ್ರಮದ ಆಧಾರ ಸ್ತಂಭವಾಗಿ ನಮ್ಮ ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀಯುತ ಕೆ ಹರೀಶ್ ಗೌಡ್ರವರ ಸಾರಥ್ಯದಲ್ಲಿ ಈ ಒಂದು ಸುಂದರ ಕಾರ್ಯಕ್ರಮ ಮಂಚೇಗೌಡನ ಕಪ್ಪಲ್ನಲ್ಲಿ ಆಯೋಜನೆಗೊಂಡಿದೆ. ನಮ್ಮ ತೀರ್ಪುಗಾರರ ಬಳಿ ಸಹ ಗ್ರೀನ್ ಯೆಲ್ಲೋ ರೆಡ್ ಕಾರ್ಡ್ಗಳಿರುತ್ತೆ. ಗ್ರೀನ್ ಅನ್ನು ನೀಡಿದರೆ ಅಂತಂದ್ರೆ ನಿಮ್ಗೆ ವಾರ್ನಿಂಗ್, ಅದು ಯೆಲ್ಲೋ ಕಾರ್ಡ್ ಅನ್ನು ನೀಡಿದ್ರೆ ಆಟಗಾರರಿಗೆ 2 ನಿಮಿಷ ಸಸ್ಪೆನ್ಸ್, ಹಾಗೆ ಎದುರಾಳಿ ತಂಡಕ್ಕೆ ಒಂದು ಟೆಕ್ನಿಕಲ್ ಪಾಯಿಂಟ್ ಅನ್ನು ಸಹ ನೀಡ್ತಾರೆ. ರೆಡ್ ಕಾರ್ಡ್ ಏನಾದರೂ ನೀಡಿದ್ರೆ ಪಂದ್ಯಾವಳಿಯಿಂದಲೇ ತಾವುಗಳು ಹೊರಗಡೆ ಹೋಗ್ಬೇಕಾಗತ್ತೆ. ಈ ಬಾರಿ ರಂಜಿತ್ ನಾಯ್ಕ ಬ್ಲಾಕ್ ಮಾಡುವಂತ ಬಳಿ ಒಂದು ಟ್ಯಾಕಲ್ ಬಂದಿರೋದ್ರಿಂದ ಪ್ರಜ್ವಲ್ ಇಲ್ಲಿ ರೊಟೇಟಿಂಗ್ ಸ್ಕಿಲ್ ಅನ್ನು ಬಳಸಿಕೊಳ್ತಾ ಡಿಫೆಂಡರ್ ಗಳನ್ನ ಭೇದಿಸಿಕೊಂಡು ಇಲ್ಲಿ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. SLD ಬುಲ್ಸ್ ತಂಡ ಕೊಂಚ ಒತ್ತಡದಲ್ಲಿದೆ. 29-15 in favor of ಚೇರ್ಮನ್ ಚೆಲುವರಾಯಣ್ಣ ರಾಯಲ್ಸ್. ಮಹೇಶ ಸೆಲ್ಫ್ ಔಟ್, ಯಾವುದೇ ಅಂಕ ಇಲ್ಲದೆ ಲಾಬಿಯನ್ನು ಪ್ರವೇಶ ಮಾಡಿದ್ರು. SLD ಬುಲ್ಸ್ ತಂಡದಲ್ಲಿ ಒಬ್ಬ ಸ್ಟಾರ್ ಪ್ಲೇಯರ್ ರತನ್ ಅಂಕಣದ ಹೊರಗಡೆ ಇರುವಂತದ್ದು ಆ ತಂಡಕ್ಕೆ ಕೊಂಚ ಹಿನ್ನಡೆ ಆಗ್ತಾ ಇದೆ. ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ. ಕ್ಯಾಪ್ಟನ್ ಲಾಸ್ಟ್ 5 minutes to go. ಕ್ಯಾಪ್ಟನ್ 5 minutes for full time. 30-15 ಸಿಸಿ ರಾಯಲ್ಸ್ ತಂಡದ ಪರವಾಗಿ. ಈ ಬಾರಿ ಲೆಫ್ಟ್ ಕಾರ್ನರ್ ಭಾಗದಿಂದ ಸುಕೇಶ್ ಒಂದು ಅದ್ಭುತವಾದಂತಹ ಬ್ಲಾಕ್ ಇಲ್ಲಿ. ಇದರಿಂದ ಸಬ್ಸ್ಟಿಟ್ಯೂಟ್ ಮೂಲಕ ದಾಳಿಯಲ್ಲಿ ಹಿತೇಶ್ ಮಡಿ. ಕ್ಯಾಪ್ಟನ್ ಲಾಸ್ಟ್ 4 minutes to go. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಥರ್ಡ್ ರೈಡ್ 2 or tie. ಮಾಡು ಇಲ್ಲವೇ ಮಾಡಿ. ಡಿಸೈಡ್ ರೈಡ್ ನಲ್ಲಿ ಪ್ರಜ್ವಲ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಆಟಗಾರರ ನಡುವೆ ಅಂಕವನ್ನು ಪಡೆಯಬೇಕಾದಂತ ಒತ್ತಡ ಇತ್ತು. ಲೆಫ್ಟ್ ಕಾರ್ನರ್ ಮೇಲೆ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ವೇಗದ ಒಂದು ಪಾದಗಳ ಚಲನೆಯೊಂದಿಗೆ 1 ಅಂಕವನ್ನು ಪಡೆದುಕೊಳ್ತಾ ಇದ್ದಾನೆ ಪ್ರಜ್ವಲ್. 32-15 in favor of ಚೇರ್ಮನ್ ಚೆಲುವರಾಯಣ್ಣ ವಾರಿಯರ್ಸ್ ಪರವಾಗಿ. ದಾಳಿಯಲ್ಲಿ ಹಿತೇಶ್ ಅದ್ಭುತವಾದಂತಹ ಎಸ್ಕೇಪ್. ರೈಟ್ ಕವರ್ ಭಾಗದಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಗ್ಯಾಪ್ ಅನ್ನ ಬಳಸಿಕೊಂಡಿಲ್ಲ, ಎಸ್ಕೇಪ್ ಆಗಿದ್ದಾರೆ. ಚೇರ್ಮನ್ ಚೆಲುವೇಗೌಡರು ವಾರಿಯರ್ಸ್ ವರ್ಸಸ್ SLD ಬುಲ್ಸ್. CK ವಾರಿಯರ್ಸ್ ವರ್ಸಸ್ ಕ್ಯಾಪ್ಟನ್ ಅರ್ಜುನ. ಇವೆರಡು ತಂಡಗಳ ಅಂತಿಮ ಕರೆ. ದಯಮಾಡಿ 2 ತಂಡಗಳ ಅಂಕಣ ಪ್ರವೇಶ ಮಾಡಬೇಕು.
CK Warriors. Both the team captains last final call. It's 32-18 in favor of ಚೇರ್ಮನ್ ಚೆಲುವೇಗೌಡರು ವಾರಿಯರ್ಸ್. ತಂಡದ ಮಾಲೀಕರಾಗಿ ಸಂಜಯ್, ವಿಜಿ, ಮನು, ಹಾಗೆ SLD ಬುಲ್ಸ್ ನ ಮಾಲೀಕರಾಗಿ ಶ್ರೀಯುತ ರಾಘವೇಂದ್ರರವರ ಮಾಲೀಕರ. ಗೊಂದಲಕ್ಕೆ ಒಳಗಾಗೋದು ಬೇಡ, ತೀರ್ಪುಗಾರಿದ್ದಾರೆ, ಅವರು ತೀರ್ಮಾನ ನೀಡುತ್ತಾರೆ. 33-18 ಚೇರ್ಮನ್ ಚೆಲುವೇಗೌಡರು ವಾರಿಯರ್ಸ್ ತಂಡದ ಪರವಾಗಿ. ಕ್ಯಾಪ್ಟನ್ ಲಾಸ್ಟ್ 2 minutes to go. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಶ್ರೀ ಏಕದಂತ ಯುವಕರ ಸಂಘ, ಅರಿಲಮ್ಮ ಗ್ರೂಪ್ಸ್, ಶ್ರೀ ರಾಮ ಗೆಳೆಯರ ಬಳಗ, ಶ್ರೀ ರಾಮ ಮಂದಿರ ಬಾಯ್ಸ್ ಇವರುಗಳ ವತಿಯಿಂದ ಗ್ರಾಮ ದೇವತೆ ಶ್ರೀ ಮಾರಮ್ಮನವರ ಹಬ್ಬದ ಪ್ರಯುಕ್ತ ಹಾಗೂ ಭಾರ್ಗವ್ ಮತ್ತು ಸುನಿಲ್ ರವರ ಸವಿ ನೆನಪಿಗಾಗಿ ಏಕದಂತ ಕಪ್ 2026 ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮದ ಆಯೋಜನೆಯ ಪ್ರಮುಖ ರೂವಾರಿಗಳಾಗಿ ಶ್ರೀಯುತ ರವಿ ದಾಸಿರವರು, ಶ್ರೀಯುತ ಚಕ್ಲಿ ಚಂದ್ರರವರು, ಶ್ರೀಯುತ ಅವಿನಾಶ್ ಬಕ್ರಾರವರು, ಶ್ರೀಯುತ ದೀಪು ತುಂಟಾರವರು, ಶ್ರೀಯುತ ಮಧು ಬೊಮ್ಮಣ್ಣರವರು, ಶ್ರೀಯುತ ದೀಪು ಅಪ್ಪಾಜಿಯವರು, ಶ್ರೀಯುತ ಸಂತೋಷ್ ರವರು, ಶ್ರೀಯುತ ಪ್ರಮೋದ್ ರವರು ಹಾಗೂ ದೀಪುರವರು, ಇನ್ನು ಅನೇಕ ಸ್ನೇಹಿತರ ಜೊತೆಯಾಗಿ ಶ್ರೀ ಏಕದಂತ ಯುವಕರ ಸಂಘದ ಎಲ್ಲ ಸರ್ವ ಸದಸ್ಯರ ನೇತೃತ್ವದಲ್ಲಿ ಅದ್ದೂರಿಯಾದಂತಹ ಕಬಡ್ಡಿ ಪಂದ್ಯಾವಳಿ. ಥರ್ಡ್ ರೈಡ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. 33-19 ಪ್ರಜ್ವಲ್ ಸೂಪರ್ ಕ್ಲಾನ್ ಆಗಿದೆ. ರೈಟ್ ಕಾರ್ನರ್ ಭಾಗದಿಂದ ಉಥಾಯ್ ಅದೊಳ್ಳೆ ಆಂಕಲ್ ಹೊಡಿ ಮೂಲಕ ಸೂಪರ್ ಟ್ಯಾಕಲ್. ಮಹೇಶ್ SLD ಬುಲ್ಸ್ ರಾಜಕೀಯ ಭಾರಿ ಅದ್ಭುತವಾದಂತಹ ಡ್ಯಾಶ್ ಇಲ್ಲಿ. ಅಕ್ಷಯ್ ಒಂದು ಅದ್ಭುತವಾದಂತಹ ಟ್ಯಾಕಲ್ ಮೂಲಕ